ಭ್ರಷ್ಟ ಅಧಿಕಾರಿಗಳ ಕತೆ ನೋಡಿ ಹೆಂಗೆ ಅಂತ. ಹಾವೇರಿಯಲ್ಲಿ 11 ಲಕ್ಷ ಹಣವನ್ನ ಎಇ ಕಾಶಿನಾಥ್ ಭಜಂತ್ರಿ ಎಸ್ತಿದ್ದಾರೆ. ಹಂಗೆ ಹಾವೇರಿ ನಗರದ ಬಸವೇಶ್ವರ ನಗರದ 1ನೇ ಕ್ರಾಸ್ನಲ್ಲಿ ಅವ್ರ ಮನೆ ಇದೆ. ಕಾಶಿನಾಥ್ ಭಜಂತ್ರಿ ಗ್ರಾಮೀಣ ಕುಡಿಯೋ ನೀರು ಮತ್ತು ಸರಬರಾಜು ಇಲಾಖೆಯ ಉಪವಿಭಾಗದ ಎಇ. ಲೋಕಾಯುಕ್ತ ರೇಡ್ಗೆ ಹೆದರಿ 11 ಲಕ್ಷ ಹಣವನ್ನ ಅಧಿಕಾರಿ ಎಸ್ತಿದ್ದಾರೆ. 9 ಲಕ್ಷ ಹಣದ ಗಂಟನ್ನ ಕಟ್ಟಿ ಕಿಟಕಿಯಲ್ಲಿ ಎಸ್ತಿದ್ದಾರೆ. 2 ಲಕ್ಷ ನಗದನ್ನ ಬೆಡ್ಶೀಟ್ ನಲ್ಲಿ ಗಂಟು ಕಟ್ಟಿ ಹೊರಗೆ ಎಸ್ತಿರೋದು ಗೊತ್ತಾಗ್ತಾ ಇದೆ. ನೀವು ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ, ಹೆಂಗೆ ಗಂಟು ಮಾಡಿ ಅದರಲ್ಲಿ ದುಡ್ಡನ್ನ 11 ಲಕ್ಷ ದುಡ್ಡನ್ನು ಹಿಂಗೆ ಕಿಟಕಿಯಿಂದ ಎಸ್ತಿದ್ದಾರೆ. ಮೇಲಿಂದ ಕೆಳಗೆ ಎಸ್ತಿದ್ದಾರೆ. ಅದು ಅಲ್ಲೇ ಬಿದ್ದಿದೆ, ಮನೆಯ ಭಾಗದಲ್ಲೇ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ಇವ್ರ ಮೇಲೆ ಲೋಕಾಯುಕ್ತ ರೇಡ್ ಆಗಿದ್ದು ಯಾವಾಗ ಮತ್ತು ಇವರು ಹಣ ಎಸ್ತಿದ್ದನ್ನ ಹೆಂಗೆ ಅಧಿಕಾರಿಗಳು ಕಂಡು ಹಿಡಿದ್ರು, ಜನ ಏನ್ ಹೇಳ್ತಾ ಇದ್ದಾರೆ, ಇವ್ರ ಮೇಲೆ ಆರೋಪ ಏನಾದ್ರೂ ಬಂದಿತ್ತಾ ಈ ಹಿಂದೆ, ಭ್ರಷ್ಟಾಚಾರದ ಆರೋಪ? ಖಂಡಿತವಾಗ್ಲೂ ಮಮತಾ, ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿರುವಂಥದ್ದು. ನಾನು ಈಗ ಬಸವೇಶ್ವರ ನಗರದ 1ನೇ ಕ್ರಾಸ್ನಲ್ಲಿದ್ದೇನೆ. ಇದು ಕಾಶಿನಾಥ್ ಭಜಂತ್ರಿ ಅವರ ಮನೆ, ಭವ್ಯವಾದಂಥ ಮನೆ ಕಟ್ಟಿಸಿರುವಂಥದ್ದು. ಇವರು ಹಿರೇಕೆರೂರ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಸರಬರಾಜು ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಲೋಕಾಯುಕ್ತ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ನೀಡಿರುವಂಥದ್ದು. ಅಂದರೆ ಅಧಿಕಾರಿಗಳು ಬಂದ ವೇಳೆಯಲ್ಲಿ ಕಾಶಿನಾಥ್ ಭಜಂತ್ರಿ ಅವರ ಕುಟುಂಬದ ಸದಸ್ಯರು 9 ಲಕ್ಷ ಹಣವನ್ನು ಬಾತ್ರೂಮಿನ ಹಿಂದೆ ಇರತಕ್ಕಂತಹ ಕಿಟಕಿಯಲ್ಲಿ ಗಂಟು ಕಟ್ಟೆನಿ ಹೊರಗೆ ಒಗೆದಿರುವಂಥದ್ದು. ಇನ್ನೂ 2 ಲಕ್ಷ ರೂಪಾಯಿ ಹಣವನ್ನು ಬೆಡ್ಶೀಟ್ನಲ್ಲಿ ಕಟ್ಟಿ ಗಾದಿಯ ಒಳಗೆ ಇಟ್ಟಿರುವಂಥದ್ದು. ಇನ್ನೂ ಅಧಿಕಾರಿಗಳು ಕೂಡ, ಲೋಕಾಯುಕ್ತ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರುವಂಥದ್ದು. ಒಟ್ಟಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು 2 ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೇಡ್ ಮಾಡಿರುವಂಥದ್ದು. ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶ್ರೀನಿವಾಸ ಆಲ್ದರ್ತಿ ಅವರ ಮನೆಯ ಮೇಲೆ ಕೂಡ ರೇಡ್ ಮಾಡಿರುವಂಥದ್ದು. ಈಗ ಭ್ರಷ್ಟ ಅಧಿಕಾರಿಯ ಮನೆಯಲ್ಲಿ ಕಂತೆ ನೋಟುಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಇನ್ನೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಎಷ್ಟು ಬೇರೆ ಬೇರೆ ಕಡೆ ಹಣವನ್ನು ಇಟ್ಟಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ನಾನು ದಾಖಲೆಯಲ್ಲಿ ತೋರಿಸ್ತೀನಿ. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅಲ್ಲಿ ದಾಖಲೆ ಸಂಬಂಧಿಸಿದ ಹಣ ಮತ್ತು ದಾಖಲೆಗಳನ್ನ ಒಂದ್ ಕಡೆ ಕೂಡಿಟ್ಟಿರುವಂಥದ್ದು. ಮಮತಾ, ಒಟ್ಟಿನಲ್ಲಿ ಹಣಗಳನ್ನ, ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಭಯಗೊಂಡು ಹಣವನ್ನ ಹೊರಗೆ ಎಸೆದಿರುವಂಥದ್ದು. ಮಮತಾ, ಒಟ್ಟಿನಲ್ಲಿ ಅಧಿಕಾರಿಗಳು ಇವತ್ತು ಹಾವೇರಿ ಜಿಲ್ಲೆಯ ಲೋಕಾಯುಕ್ತ ಪೊಲೀಸರು ಕಡು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಾಳಿ ಮಾಡಿ ಈಗಾಗಲೇ ಎಲ್ಲವನ್ನ ಪರಿಶೀಲನೆ ಮಾಡ್ತಿರುವಂಥದ್ದು. ಮಮತಾ, ಫಕೀರಯ್ಯ, ಹಣ ಎಸೆಯೋ ಟ್ರೈನಿಂಗ್ ನ ಬರೀ ಅವರು ಒಬ್ಬರೇ ಉಪಯೋಗಿಸ್ತಾ ಇದ್ದಾರೆ ಅಥವಾ ಕುಟುಂಬ ಸದಸ್ಯರು ಕೂಡ ಈ ರೀತಿ ಬೇರೆ ಬೇರೆ ಕಿಟಕಿಯಿಂದ ಎಸ್ತಿದಾರ, ಏನ್ ಕತೆ ಅಂತ? ಟೋಟಲ್ ಆಗಿ ಎಷ್ಟು ಅಮೌಂಟ್ ಸದ್ಯಕ್ಕೆ ಇಲ್ಲಿ ತನಕ ಲೋಕಾಯುಕ್ತ ಪೊಲೀಸರು ಸೀಸ್ ಮಾಡಿದ್ದಾರೆ ಅಂತ ಏನಾದ್ರೂ ನಂಬರ್ ಸಿಗ್ತಾ ಇದೆಯಾ? ಮಮತಾ, ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಂದ ನಂತರ ಒಂದ್ ರೀತಿ ಕುಟುಂಬ ಸದಸ್ಯರಿಗೆ ಶಾಕ್ ಆಗಿರುವಂತದ್ದು. ಏಕಾಏಕಿ ಆಫೀಸರೇ ಮನೆಯ ಡೋರನ್ನ ತೆಗೆದುಕೊಂಡು ನಿದ್ದಗಣ್ಣೆಯಲ್ಲಿ ಡೋರ್ನ ತೆಗೆದಿರುವಂಥದ್ದು. ಲೋಕಾಯುಕ್ತ ಪೊಲೀಸರು ಮನೆಗೆ ಆಗಮಿಸುತ್ತಿದ್ದಂತೆ ಕುಟುಂಬ ಸದಸ್ಯರು ಇದ್ದ ಬದ್ದಂತ ಹಣಗಳನ್ನ ಕವರ್ನಲ್ಲಿ ಹಾಕಿ ಬಾತ್ರೂಮಿನ ಕಿಟಕಿ ಇದೆ, ಆ ಕಿಟಕಿಯಲ್ಲಿ ಹೊರಗೆ ಹಾಕಿರುವಂಥದ್ದು. ಆದರೆ ಅಧಿಕಾರಿಗಳಿಗೆ ಒಂದು ರೀತಿ ಅನುಮಾನ ಬಂದ ಕಾರಣ ಮನೆ ಹಿಂಭಾಗದಲ್ಲಿ ಹೋಗಿ ಚೆಕ್ ಮಾಡಿದಾಗ 9 ಲಕ್ಷ ಹಣ ಸಿಕ್ಕಿರುವಂಥದ್ದು. ಇನ್ನೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಪರಿಶೀಲನೆ ಮಾಡ್ತಾರೆ. ಆದರೆ ಬೆಡ್ರೂಮ್ನಲ್ಲಿ ಚೆಕ್ ಮಾಡಿದಂತಹ ಸಮಯದಲ್ಲಿ ಕೂಡ ಗಾದಿಯ ದಿಂಬಿನ ಬುಡದಲ್ಲಿ ಕೂಡ 2 ಲಕ್ಷ ರೂಪಾಯಿ ಹಣ ಪತ್ರ ಇತ್ತು. ಒಟ್ಟು ಈಗ 11 ಲಕ್ಷ ರೂಪಾಯಿ ಹಣ ಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇನ್ನೂ ಕೂಡ ದಾಖಲೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ಕಾಶಿನಾಥ್ ಭಜಂತ್ರಿ ಅವರು ಸಂಬಂಧಿಸಿದಂತ 2 ಮನೆ ಮತ್ತೆ ಹಿರೇಕೆರೂರಿನಲ್ಲಿರತಕ್ಕಂತಹ ಕಚೇರಿ ಮನೆಯಲ್ಲಿ ಕೂಡ ದಾಖಲೆ ಮತ್ತು ಪರಿಶೀಲನೆ ಮಾಡ್ತಿರುವಂತದ್ದು. ಮಮತಾ, ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.